ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಲಂಚ್ ಬಾಕ್ಸ್ಗೂ ಉಪಯೋಗ ಮಾಡ್ಬೋದು, ಮನೆಯಲ್ಲಿನೂ ಬಿಸಿ ಬಿಸಿ ತಿನ್ಬೋದು. ಇದಕ್ಕೆ ಏನೇನು ಇದು ಅಂದರೆ ವೆಜಿಟೇಬಲ್ ಭಾತ್ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಒಂದು ಇದು ಪೊಟ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಗಜರಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೀನ್ಸು, ಆಮೇಲೆ ಇದು ಚಪ್ಪಟ ಬೀನ್ಸು, ಆಮೇಲೆ ಸೌತೆಕಾಯಿ, ಆಮೇಲೆ ಫ್ಲವರು, ಆಮೇಲೆ ಬೀನ್ಸು, ಒಂದು ಹಿಂಡ್ಲಿಕ್ಕೆ ಅಂಥೇಳಿ ನಿಂಬೆಹಣ್ಣು ಹೋಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ನೀವು ವೆಜಿಟೇಬಲ್ಸು ಬೇಕಾದ ಹಾಕ್ಕೋಬೋದು. ಇದ್ರ ಬದಲು ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಆಮೇಲೆ ಬೇಕಾದ ಬೇರೆ ಬೇರೆ ಥರದ್ದು ನೀವು ಯಾವ ಸೇರ್ತಾವನ್ನ ಅವರೆಕಾಳು ಹೀಗೆ ಹಾಕ್ಕೋಬೋದು ನೀವು ಇದನ್ನು. ಆಮೇಲೆ ನೋಡಿ ಇಲ್ಲಿ ಮಸಾಲೆಗೆ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಇದು ಬಡೆ ಸೊಪ್ಪು ಇಟ್ಕೊಂಡಿದ್ದೀನಿ, 2 ಏಲಕ್ಕಿ, 2 ಇದು ಲವಂಗ, 2 ಮರಾಠ ಮೊಗ್ಗು, 2 ತುಂಡಿನಷ್ಟು ಜಾಪತ್ರಿ, ಆಮೇಲೆ 1 ಸ್ಟಾರ್ ಎನಿಸ್ಸು, ಒಂದು ಸ್ವಲ್ಪ ಮೆಣಸು, ಇಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಮಸಾಲೆ ರುಬ್ಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ಗರಂ ಮಸಾಲ ಅಥವಾ ಪುಲಾವ್ ಮಸಾಲ ಹಾಕ್ತಾಯಿಲ್ಲ. ಇದು ಸ್ವಲ್ಪ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ಹೋಳು ಹೆರೆದು ಇಟ್ಕೊಂಡಿದ್ದೀನಿ, ಸ್ವಲ್ಪ ದಾಲ್ಚಿನ್ನಿ, ಆಮೇಲೆ 1 ಹಸಿಮೆಣಸಿನ್ಕಾಯಿ, 1 ಸಣ್ಣ ತುಂಡು ಜಿಂಜರು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಇದು ಸೋಂಪು, ಆಮೇಲೆ ಒಂದು ಸ್ವಲ್ಪ ಇದು ಏನಂತಾರೆ ಪುದೀನ, ಆಮೇಲೆ ಸ್ವಲ್ಪ ಇದು ಕೊತ್ತಂಬರಿ, ಇಷ್ಟು ಇಟ್ಕೊಂಡ್ಬಿಟ್ಟು ಇವನ್ನೇನು ಮಾಡ್ತೀನಿ, ಇದನ್ನು ರುಬ್ಬಿ ಹಾಕ್ತಾಯಿದ್ದೀನಿ. ಇನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಈಗ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ, ಇನ್ನೊಂದು 3 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ, ರಿಫೈನ್ಡ್ ಆಯಿಲ್ ಹಾಕಿದ್ದೀನಿ. ಈಗ ಇದು ಕಾದಿದೆ, ಇದರಲ್ಲಿ ನಾನು ಹೇಳಿದ್ದೆಲ್ಲ ಯಾವ ಇಟ್ಕೊಂಡಿದ್ದ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಒಮ್ಮೆ ಆತು ನೋಡಿ, ಈಗ ಹುರಿತಾಯಿದ್ದೀನಿ. ಹುರಿದ್ಬಿಟ್ಟು ಈಗ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಏನಾಗಬೇಕು, ಕೆಂಪಾಗಬೇಕು ಹುರಿಯೋ ತನಕ, ಆ ಲೆವೆಲ್ ತನಕ ನಾನು ಇವನ್ನ ಹುರ್ಕೊಳ್ತಾ ಇದ್ದೀನಿ. ಹೋಳಗತ್ತೆ ಹೆಚ್ಚಬಾರ್ದು ಇವನ್ನ. ನಾನೀಗ ರುಬ್ಬಿದ ಮಸಾಲೆಗೆ ಒಂದು 4 ಚಮಚಷ್ಟು ಇದು ಹಾಕಿದ್ದೀನಿ, ಮೊಸರು ಹಾಕಿದ್ದೀನಿ. ಮತ್ತು ಇದರಲ್ಲಿ ಒಠಾಣೆ ಕಾಳು ಇರ್ತಾವಲ್ಲ, ಇವನ್ನ ನಾನು ನೆನೆ ಹಾಕಿದ್ದೆ, ಅವನ್ನು ಹಾಕಿ ಇದನ್ನು ತಿರುಬಿಟ್ಟಿದ್ದೀನಿ. ನೋಡಿ, ಹೆಚ್ಚಿಟ್ಕೊಂಡ ಈರುಳ್ಳಿ ಕೆಂಪಗೆ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿದ್ದೆ ಎಲ್ಲ ತರಕಾರಿಗಳನ್ನ ಇದಕ್ಕೆ ಹಾಕಿ ಈಗ ಚಲೋತ್ನಾಗಿ ಏನು ಮಾಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ, ಅವನ್ನ ಹುರ್ಕೊತಾ ಇದ್ದೀನಿ. ಆಮೇಲೆ ಇದಾದಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆಲ್ಲ ಮೊಸರಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಲಿಕ್ಕೆ ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಮೊಸರಲ್ಲಿ ರುಬ್ಬಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ, ರುಬ್ಬಿದ ಮಸಾಲೆ. ಅದೇ ಹೇಳಿದ್ದೆಲ್ಲ ನಾವು ಪುಲಾವ್ ಮಸಾಲೆ ಆಯಿತು, ಆಮೇಲೆ ಗರಂ ಮಸಾಲೆ ಯಾವುದೂ ಹಾಕ್ತಾಯಿಲ್ಲ. ಈಗ ಈ ರೀತಿ ಮಾಡ್ಕೊಂಡು ನೋಡಿ, ಇದ್ರ ರುಚಿನೇ ಬೇರೆ ಇರ್ತದೆ. ಇದು ಹಸಿ ವಾಸನೆ ಹೋಗುವಾಗ ಇದು ಹುರ್ಕೋಬೇಕು. ಆಮೇಲೆ ಇದಕ್ಕೆ ಅಕ್ಕಿ ಹಾಕಿಬಿಟ್ಟು ನಾನು ಏನು ಮಾಡಿದ್ದೀನಿ, ನನಗೆ ಎಷ್ಟು ಬೇಕು 2 ಬಟ್ಲಷ್ಟು ಅಕ್ಕಿ, ಊಟದ ಅಕ್ಕಿ, ಕೋಲಂ ರೈಸ್ ಅಂತ ಬರ್ತಾವಲ್ಲ, ಅವನು ನಾನು ನೆನೆ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆಗೆ. ಈಗ ಅವನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹೆಚ್ಚು ಜಾಸ್ತಿ ಹಾಕಿದ್ದಕ್ಕೆ ಗ್ರೀನ್ ಕಲರ್ ಬಂದಿದೆ. ಇದು ಕುದೀತಾ ಇದೆ. ಈಗ ನಾನು ನೆನೆ ಹಾಕಿಟ್ಟಿದ್ದು ಏನಂತಾರೆ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿ ಹಾಕಿದ್ದೀನಲ್ಲ, ಇದನ್ನು ಚೆನ್ನಾಗಿ ಅಕ್ಕಿ ಜೊತೆ ಬೆರೆಸ್ಕೋಬೇಕು. ಇದನ್ನು ಬೆರೆಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನೀರು ಹಾಕಬೇಕು. 1-1.5 ನೀರು ಹಾಕಿ ನಾವೊಂದು 3 ಸೀಟಿ ಹೊಡೆಸ್ತೀನಿ. ಯಾಕಂದರೆ ನೋಡಿ, ಇದು ನೆನೆ ಹಾಕಿದ್ದ ಅಕ್ಕಿ ಅದಲ್ಲ, ಬೇಗ ಆಗಿ ಹೋಗ್ತದೆ. ನಮಗೆ ಅದಕ್ಕೆ ಇದು ಆಗಬಾರ್ದು, ಉದುರಾಗಬೇಕು, ಅಷ್ಟೊಂದು ಮುದ್ದಿನೂ ಆಗಬಾರ್ದು. ಆ ರೀತಿ ನಾವು ಎಣ್ಣೆನ ಹಾಕಿದ್ದೀವಿ. ಇದಕ್ಕೆ ಹಾಕಿಬಿಟ್ಟಾಗ ಇದು ಕುದಿಯೋ ಮುಂದೆ ನೀವು ಉಪ್ಪು ಸರಿ ಅದನ್ನು ಇಲ್ಲ ಅಂತ ಇನ್ನೊಮ್ಮೆ ನೋಡ್ಕೋಬೋದು. ಆವಾಗ ಇದಕ್ಕೆ ನಿಂಬೆ ರಸ ಹಿಂಡಬೇಕು. ನೋಡಿ, ಈಗ ಉಪ್ಪು ಇಂಬ್ಯಾಲೆನ್ಸ್ ಆಗಿತ್ತಂದ್ರೆ ಈಗ ಹಾಕ್ಕೋಬೋದು. ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಹಾಕಿಬಿಟ್ಟು ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು. ಆಮೇಲೆ ನೀರು ಮುಚ್ಚಿಬಿಟ್ಟು 1-3 ವಿಸಲ್ ಮಾಡಬೇಕು. ಅದನ್ನು ಬೇಕಂದ್ರೆ ನೀವು ಇದ್ರ ಗೋಡಂಬಿ ಕರ್ಕೊಂಡು ಹಾಕ್ಬೋದು. ನಾ ತರಕಾರಿನೇ ಭಾಳ ಹಾಕಿದ್ದೀನಿ ಅಂತ ಗೋಡಂಬಿ ಹಾಕಿಲ್ಲ ಅದರೊಳಗೆ. ನೋಡಿ,
ಮಸಾಲೆ ಭಾತು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಆಗಿದೆ. ಅದರ ಜೊತೆ ಒಂದು ಸೌತೆಕಾಯಿ, ಈರುಳ್ಳಿ, ಜೀರಿಗೆ, ಇಂಗು, ಉಪ್ಪು, ಮೊಸರು, ಹಸಿಮೆಣಸಿನ್ಕಾಯಿ ಹಾಕಿ ಕಲಿಸಿದ ರಾಯ್ತ ಬಿಸಿ ಬಿಸಿ ಹೊಗೆ ಆಡ್ತಾಯಿದೆ ನೋಡಿ. ಇದು ತುಂಬ ರುಚಿಯಾಗಿರ್ತದೆ. ಈ ರೀತಿ ನೀವು ಮನೆ ಸ್ಟೈಲ್ನಲ್ಲಿ ನಾ ಹೇಳಿದ ಸ್ಟೈಲ್ನಲ್ಲಿ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.